ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಕೂಡ ಸ್ವಾಗತ. ಎಲ್ಲರಿಗೂ KSC ಗಡಿ ಯೂಟ್ಯೂಬ್ ಚಾನಲ್ಗೆ. ನೋಡಿ ವೀಕ್ಷಕರೇ, ಈ ಒಂದು ವಿಡಿಯೋ ಮಾಡ್ತಾ ಇರುವಂಥದ್ದು, ಯಾರಾದರೂ ALP ಎಕ್ಸಾಮಲ್ಲಿ 1, 2 ಅಥವಾ 5 ಮಾರ್ಕ್ಸ್ಗಳಲ್ಲಿ 10ಕ್ಕೆ ಬಂದು ಕಟ್ ಆಫ್ಗೆ ಬಂದು ನಿಮ್ಮ ಸೆಲೆಕ್ಷನ್ ಆಗಿಲ್ಲ ಅಂದರೆ ಅಂಥ ಕ್ಯಾಂಡಿಡೇಟ್ಸ್ಗಳಿಗೆ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ, 1 ಅಥವಾ 2 ಅಥವಾ ಅರ್ಧ ಮಾರ್ಕ್ಸಲ್ಲಿ ನೀವು ಯಾರಾದರೂ ಸೆಲೆಕ್ಷನ್ನ ಮಿಸ್ ಮಾಡ್ಕೊಂಡಿದ್ರೆ ಆ ನೋವು ಏನಂತ ಹೇಳಿ ನನಗೆ ಮಾತ್ರ ಗೊತ್ತಾಗುತ್ತೆ. ಯಾಕಂತ ಹೇಳಿದ್ರೆ, ನಿಮ್ಮ ಮನಸ್ಸಲ್ಲಿ ಇದೇ ಓಡ್ತಾ ಇರುವಂಥದ್ದು, ಕೇವಲ ಒಂದೇ ಒಂದು ಕ್ವಶನ್ಸ್ಗೆ ನಾನು ಆನ್ಸರ್ ಮಾಡಿದರೆ ಸಾಕಾಗಿತ್ತು, ಅಥವಾ ಒಂದು ನೆಗೆಟಿವ್ ಮಾರ್ಕ್ ಕಡಿಮೆ ಮಾಡಿದರೆ ಸಾಕಾಗಿತ್ತು, ಇವತ್ತು ನನ್ನ ಜೀವನದಲ್ಲಿ ಬದಲಾವಣೆ ತರುವಂಥ ಮೊದಲ ಘಟ್ಟದಲ್ಲಿ ಸೆಲೆಕ್ಷನ್ ಲಿಸ್ಟಲ್ಲಿ ನಂದಾಗಿತ್ತು ಅಂತ ಹೇಳಿ ನಿಮ್ಮ ಭಾವನೆ ಹೇಳ್ತಾ ಇರುತ್ತೆ. ನೀವು ಲೂಸರ್ ಅಲ್ಲ, ನೀವು ವಿನ್ನರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂತ ಹೇಳಿದ್ರೆ, ಸುಮಾರು 10 ಲಕ್ಷ ಕ್ಯಾಂಡಿಡೇಟನ್ನು ಎಕ್ಸಾಮ್ ಕೊಡ್ತಾರೆ. ಅದರಲ್ಲಿ 1.6 ಲಕ್ಷ ಜನ ಇದನ್ನು ಕ್ವಾಲಿಫೈ ಮಾಡ್ತಾರೆ. 84% ಅಂದರೆ ಸುಮಾರು 8 ಲಕ್ಷ ಜನ ಇದನ್ನು ಕ್ವಾಲಿಫೈ ಮಾಡಲ್ಲ. ಸೊ ಆ 8 ಲಕ್ಷದಲ್ಲಿಗೆ ನೀವು ಕಟ್ ಆಫ್ ಹತ್ತಿರ ಬಂದಿದ್ದಾರೆ. ಅಪ್ರಾಕ್ಸಿಮೇಟ್ ನೀವು ಟೋಟಲ್ ಆಗಿ 8 ಲಕ್ಷ ಜನ ಬೀಟ್ ಮಾಡಿ ಅಲ್ಲಿವರೆಗೂ ಹೋಗಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ನೀವು ವಿನ್ನರ್ ಅಂತಲೂ ಕೂಡ ನಾನು ಹೇಳ್ತಾ ಇರುವಂಥದ್ದು. ಹಾಗಾಗಿ ನೀವು ಈ ವಿನ್ನನ್ನು ನೀವು ಲಿಸ್ಟಲ್ಲಿ ಕನ್ವರ್ಟ್ ಮಾಡಬೇಕಂದ್ರೆ ಮಾಡಬೇಕಾಗಿರುವಂಥ ಕೆಲಸಗಳಿಷ್ಟೇ. ಇವತ್ತು ದುಃಖ ಪಡಿ, ದುಃಖಗಳನ್ನು, ನಿಮ್ಮ ಭಾವನೆಗಳನ್ನು ಒತ್ತಿ ಹಿಡಿಬೇಡಿ. ಭಾವನೆಗಳನ್ನು ಏನೇನಿದೆ ಎಲ್ಲವನ್ನ ದುಃಖಪಟ್ಟು ಇವತ್ತು ಅದನ್ನು ಮರೆತು ಬಿಡಿ. ನಾಳೆಯಿಂದ ಮತ್ತೆ ಬುಕ್ಕನ್ನು ತೆಗೀರಿ, ನಿಮ್ಮ ಕನಸನ್ನು ನೆನೆಸ್ಕೊಳ್ಳಿ, ನೀವು ಮಾಡಿದಂಥ ತಪ್ಪುಗಳನ್ನು ಸರಿ ಮಾಡಿ, ಎಲ್ಲೆಲ್ಲಿ ಏನೇನು ಕರೆಕ್ಷನ್ ಇದೆ ಅಂತ ಮಾಡಿ, ಮತ್ತೆ ನಾಳೆಯಿಂದ ನೆಕ್ಸ್ಟ್ ಒಂದು ಬ್ಯಾಟಲ್ಗೆ ಶುರು ಮಾಡಿ. ಯಾಕಂದರೆ 2026ರಲ್ಲಿ ಸೆಲೆಕ್ಷನಲ್ಲಿ ನಿಮ್ಮ ಹೆಸರು ಬರಬೇಕು ಅಂದರೆ ಡೆಫಿನೆಟ್ಲಿ ಬಂದೇ ಬರುತ್ತೆ. ಇವಾಗ 8 ಲಕ್ಷ ಜನ ನೀವು ಹಿಂದೆ ಮುಂದೋಗಿದ್ದೀರಾ, ನಾಳೆ ಟಾಪಲ್ಲಿ ನಿಮ್ಮ ಹೆಸರು ಬರುತ್ತೆ. ಕೊನೆಯಲ್ಲಿ ಒಂದು ಮಾತನ್ನು ಹೇಳಕ್ ಇಷ್ಟಪಡ್ತೀನಿ. ಯಾಕಂತ ಹೇಳಿದ್ರೆ, ನೀವು ನಿಮ್ಮನ್ನ ಈ ಕಟ್ ಆಫ್ ಲಿಸ್ಟ್ ಇಂದ ಹೊರಗಿಟ್ಟಿರ್ಬೋದು, ಆದ್ರೆ ನಿಮ್ಮ ಸಾಮರ್ಥ್ಯವನ್ನಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ, ನಿಮ್ಮ ಭವಿಷ್ಯನ ಇಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ. ನೀವು ಒಂದಂತ ಸೆಲ್ಫ್ ಕಾನ್ಫಿಡೆನ್ಸ್, ನೀವು ಪ್ರಾಕ್ಟೀಸ್ ಮಾಡಿದಂತ ಸಾಮರ್ಥ್ಯ, ಇವೆಲ್ಲವನ್ನು ನಿಮ್ಮ ಬಡದೆಬ್ಬಿಸಿ ಮತ್ತೆ ಸೆಲೆಕ್ಷನ್ ಲಿಸ್ಟ್ಗೆ ನಿಮ್ಗೆ ತರ್ತಾರೆ. ಈ ಒಂದು ಸೋಲು ಬರೀ ಸೋಲಲ್ಲ, ನಿಮ್ಮ ಯಶಸ್ಸಿನ ಒಂದು ಅಧ್ಯಾಯ ಅಂತ ಹೇಳಕ್ ಇಷ್ಟಪಡ್ತೀನಿ, ಒಂದು ಚಾಪ್ಟರ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಹಾಗಾಗಿ ನಿಮ್ಮ ಚಾಪ್ಟರ್ ಸೋಲಿಂದ ಶುರುವಾಗಿದೆ, ಗೆಲುವಿನ ಕಡೆಗೆ ಹೊರಡ್ತಾ ಇದೆ. ಗೆಲುವಿನಿಂದ ಇದು ಅಂತ್ಯ ಮಾಡಕ್ಕೆ ನಿಮ್ಮ ಹತ್ರ ಸಾಮರ್ಥ್ಯ ಇರುವಂಥದ್ದು. ಹಾಗಾಗಿ ಕೊನೆಯಲ್ಲಿ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ, ನನ್ನಿಂದ ಎಷ್ಟಾಗುತ್ತೆ ಅಷ್ಟು ಗೈಡನ್ನು ನಿಮಗೆ ಮಾಡ್ತಾ ಇರ್ತೀನಿ. ಗೈಡೆನ್ಸ್ ನಂದಾಗಿರುತ್ತೆ, ಪರಿಶ್ರಮ ಫಲಾಫಲ ಎಲ್ಲ ನಿಮ್ಮದಾಗಿರುತ್ತೆ. ಹಾಗಾಗಿ ಯಾರಾದರೂ 1, 2 ಅಥವಾ 5 ಅಥವಾ ಅರ್ಧ ಮಾರ್ಕ್ಸಲ್ಲಿ ಯಾರಾದರೂ ಲಿಸ್ಟಿಂದ ಔಟ್ ಆಗಿರೋ, ಕಟ್ ಆಫ್ ರೀಚ್ ಆಗಿರೋ ಕ್ಯಾಂಡಿಡೇಟ್ ಆಗಿದ್ರೆ ಒಂದು ಕಾಮೆಂಟನ್ನು ಮಾಡಿ, ಮತ್ತೆ ಬಂದು ಗೆಲ್ಲುತ್ತೇನೆ ಅಂತೇಳಿ ನೀವು ಕಾಮೆಂಟ್ ಮಾಡಿ. ಎಷ್ಟು ಜನ ಕಾಮೆಂಟ್ ಮಾಡ್ತೀರಾ ನೋಡೋಣ.